ನಮಸ್ತೆ ಫ್ರೆಂಡ್ಸ್, ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಇವತ್ತು ನಾವು ಬೇಬಿ ಕುಚ್ಚು ಹಾಕದೆ ಒಂದು ಸಿಂಪಲ್ ಆಗಿರುವ ಈ ಕುಚ್ಚು ಡಿಸೈನನ್ನು ಮಾಡಲಿಕ್ಕಿದ್ದೀವಿ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. ಈ ಡಿಸೈನ್ ಈ ರೀತಿಯಾಗಿ ಕಾಣ್ತದೆ. ಈ ಡಿಸೈನನ್ನು ಪ್ಲೀಟ್ ಮಾಡಿ ಹಿಡಿದ್ರೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಬನ್ನಿ ಈ ಡಿಸೈನನ್ನು ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡಲ್ಲಿ ಬರಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇನ್ನು ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕೋಣ. ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ಒಂದು ಲೂಪ್ ಇದೆನಾ, ಇನ್ನು 2 ಲೂಪು, ಟೋಟಲ್ 3 ಲೂಪ್ ಇದೆ ನೋಡಿ. 3 ದಾರ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಒಂದು ಚೈನ್ನಷ್ಟು ಗ್ಯಾಪಿನಲ್ಲಿ ಇಲ್ಲಿ ಮಾಡೋಣ. ಒಂದು ತ್ರಿಬಲ್ ಕ್ರೋಶೆ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸೂಜಿ ಮೇಲೆ 3 ಲೂಪ್ ಇದೆನಾ, ಇಲ್ಲೇ ಎಲ್ಲಿ ಮಾಡಿದ್ವಿ ನೋಡಿ ಅಲ್ಲೇ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಈ ರೀತಿಯಲ್ಲಿ ಆಯಿತಾ. 2 ತ್ರಿಬಲ್ ಕ್ರೋಶೆ ಆಯ್ತಲ್ವಾ. ಇನ್ನು ಇವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3, ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿದ್ವಾ. ಇನ್ನು ಸೂಜಿ ಮೇಲೆ 2 ಸತಿ ಲೂಪ್ಸ್ ಹಾಕೊಳ್ಳೋಣ. 3 ಸತಿಗೆ ಆಗ್ತದೆ. ಇಲ್ಲಿ ಫಸ್ಟಿಗೆ ನಾವು ಮಾಡ್ಕೊಂಡಿದ್ವಲ್ಲ 2 ತ್ರಿಬಲ್ ಕ್ರೋಶೆ, ಅಲ್ಲೇ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದೇ ಗ್ಯಾಪಿನಲ್ಲೇ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ ಮಾಡೋಣ ತ್ರಿಬಲ್ ಕ್ರೋಶೆ. ಎಲ್ಲ ಗೊತ್ತಾನೆ ಬರ್ತದೆ. ತ್ರಿಬಲ್ ಕ್ರೋಶೆ, ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 ಚೈನ್ ಸ್ಟಿಚ್ ಹಾಕಿಕೊಂಡು ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಂಡು ಇಲ್ಲಿಗೆ ಬಂದರೆ ಸ್ವಲ್ಪ ಮುಂದೆ ಸ್ಲ್ಯಾಂಟಾಗಿ, ತುಂಬ ಸ್ಲ್ಯಾಂಟ್ ಮಾಡ್ಕೋಬಾರ್ದು, ಸ್ವಲ್ಪ ದೂರ ತೆಗೆದುಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ನೋಡಿ. ಈ ರೀತಿಯಾಗಿ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ ಆಗಿದೆ ಅಲ್ವಾ. ಇನ್ನೊಂದು ಸತಿ ಎಲ್ಲಿ ಫಸ್ಟ್ ಇದು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದು ಅದೇ ಗ್ಯಾಪಿನಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಗ್ಯಾಪ್ ಮಾಡುವಾಗ ದಾರ ಸುತ್ತಿಕೊಳ್ಳೋದು ಹೆಚ್ಚು ಕಮ್ಮಿ ಆಗಬಾರ್ದು. ಈ ರೀತಿಯಲ್ಲಿ ಇರ್ತದೆ. ನೀವು ಇನ್ನೊಂಚೂರು ಹೀಗೆ ಹೈಟ್ ತಂದೆಲ್ಲ ಮಾಡಲಿಕ್ಕಿಲ್ಲ. ನೀವು ಯಾವ ಲೆಂತಲ್ಲಿ ಮಾಡ್ತಾ ಇರ್ತೀರೋ ಅದೇ ಲೆಂತಲ್ಲಿ ಮಾಡಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್, ಇದರ ಬೇಸ್ ಲೈನು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ. 2 ತ್ರಿಬಲ್ ಕ್ರೋಶೆ, 3 ಚೈನ್ ಸ್ಟಿಚ್ಚು ಮತ್ತು 2 ತ್ರಿಬಲ್ ಕ್ರೋಶೆ, ಅದರ ಮೇಲೆ 2 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟಿನ ತ್ರಿಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದು. ನಾನು ಈ ವರ್ಕ್ ಎಂಡ್ ಮಾಡಿ ಕೊನೆಯಲ್ಲಿ ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ ಈ ಲೈನನ್ನು. ನಾನಿಲ್ಲಿ ಕೊನೆಯ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮಾಡೋದನ್ನು ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಇಲ್ಲಿ ಡಬಲ್ ಕ್ರೋಶೆ ಆಗಿ 2 ಚೈನ್ ಸ್ಟಿಚ್ ಹಾಕಿಕೊಂಡು ಇಲ್ಲೊಂದು ತ್ರಿಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಚೈನ್ ಸ್ಟಿಚ್ ಹಾಕಿ
ದಾರವನ್ನು ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ ಗ್ಲೂ ಹಾಕಿ ಅಂಟಿಸಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇಲ್ಲಿ ಡಬಲ್ ಕ್ರೋಶೆಯ ಗ್ಯಾಪ್ ಇದೆ ನೋಡಿ, ಅದರ ಮಿಡಲ್ ಗ್ಯಾಪಿನಲ್ಲಿ ಬಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇದೇ ರೀತಿಯಲ್ಲಿ. ಈಗ ಆಯಿತಾ, ಡಬಲ್ ಕ್ರೋಶೆ ಮಾಡಿಕೊಂಡ ಇನ್ನು ಇನ್ನೊಮ್ಮೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 3 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ 2 ಡಬಲ್ ಕ್ರೋಶೆ ಇತ್ತಲ್ಲ ಸೆಕೆಂಡ್ ಒನ್, ಇದರ ಗ್ಯಾಪಿನಲ್ಲಿ ಬಂದು ಡಬಲ್ ಕ್ರೋಶೆ ಈ ರೀತಿಯಲ್ಲಿ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಆಯಿತಾ, ಇನ್ನೊಂದು ಸತಿ ಮಾಡಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇನ್ನೊಮ್ಮೆ 3 ಚೈನ್ ಸ್ಟಿಚ್ಚು, ಇನ್ನೊಂದು ಸತಿ ಡಬಲ್ ಕ್ರೋಶೆ. ಇದೊಟ್ಟಿಗೆ 5 to 6 ಟೈಮ್ಸ್ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಬಂದು ಡಬಲ್ ಕ್ರೋಶೆ ನೋಡಿ, ಈ ರೀತಿಯಲ್ಲಿ ಬರ್ತದೆ ಡಬಲ್ ಕ್ರೋಶೆ. ಈಗ ಇಲ್ಲಿ ಟೋಟಲ್ ಎಷ್ಟಾಗಿದೆ ನೋಡಿ, 1 2 3 4 5 ಆಗಿದೆ. 5 ಆಗುವಾಗ ಇಲ್ಲಿಗೆ ಅಷ್ಟು ಒಳ್ಳೆ ಕಾಣ್ತಿಲ್ಲ. ಇನ್ನೊಂದು ಮಾಡಿಕೊಳ್ಳೋಣ. 3 ಚೈನ್ ಸ್ಟಿಚ್ಚು, 1 2 3 ಚೈನ್ ಸ್ಟಿಚ್ ಹಾಕಿ ಸೀದಾ ಇಲ್ಲಿ ಕೆಳಗಡೆ ಬಂದೆ ಇದು ಮಾಡೋಣ. ಇಲ್ಲಿ ಒಂದು ನಿಮಿಷ ತೋರಿಸ್ತೇನೆ. ಇದನ್ನು ನಾನು ಇಟ್ಬಿಟ್ಟು ನೋಡಿದೆ, ಒಂದು ಚೂರು ಜಾಸ್ತಿ ಆದಾಗೆ ಅನಿಸಿತು. ಸೊ ಈ ಲೈನನ್ನು ನಾನು ತೆಗಿತಾ ಇದ್ದೀನಿ ನೋಡಿ, ಈ ರೀತಿ. ಅದು ಯಾವತ್ತೂ ನಾವು ಇಟ್ಬಿಟ್ಟು ನೋಡಿದ್ರೇ ಗೊತ್ತಾಗೋದಷ್ಟೇ. ಈ ರೀತಿಯಲ್ಲಿ ತೆಗ್ನಾ. ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡಿಕೊಂಡಿದ್ದೀನ ನೋಡಿ. ಟೋಟಲ್ ಎಷ್ಟು ಡಬಲ್ ಕ್ರೋಶೆ ಇದೆ ಅಂದರೆ 1 2 3 4 5 ಇದೆ ನೋಡಿ. ಇನ್ನಿವಾಗ ಇಲ್ಲಿ 5 ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲಿ 2 ಚೈನ್ ಸ್ಟಿಚ್ಚಿನ ಗ್ಯಾಪ್ ಇತ್ತಲ್ವ, ಅಲ್ಲಿ ಬಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಬಂದುಬಿಟ್ಟು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆಯಿತು, ಅದೇನು ಗ್ರಿಪ್ ಇಲ್ಲದಾಗೆ ಅನ್ನಿಸ್ತದೆ. ಹಾಗೆಯೇ ಇನ್ನೊಂದು ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಅಲ್ಲಿಗೆ ಆ ವರ್ಕಿಗೂ ಗ್ರಿಪ್ ಬರ್ತದೆ, ಅದು ನೆಕ್ಸ್ಟ್ ವರ್ಕಿನ ಕಂಟಿನ್ಯೂ ಪಾರ್ಟ್ ಕೂಡ ಆಗಿರ್ತದೆ. ಅದಕ್ಕೆ ಇಲ್ಲಿ ನಾವು 2 ಚೈನ್ ಸ್ಟಿಚ್ ಹಾಕಿಕೊಂಡಿದ್ದು ಬೇಸ್ ಲೈನಲ್ಲಿ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ನೋಡಿ. ಈಗ ಇದು ಸ್ಟಿಫ್ ಆಗಿ ಕೂತ್ಕೊಂಡಿದೆ ನೋಡಿ, ಈ ರೀತಿಯಲ್ಲಿ. ಆಯಿತಾ, ಇಲ್ಲಿ 2 ಡಬಲ್ ಕ್ರೋಶೆ ಆಗಿದಲ್ವಾ, ಕಾಣಿಸ್ತಿದೆ ನೋಡಿ. ಇಲ್ಲಿ ನಾನು ಫೋಕಸ್ ಮಾಡಿ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ 2 ಡಬಲ್ ಕ್ರೋಶೆ ಉಂಟಾ. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇಲ್ಲಿವಾಗ ನಾನು ನೆಕ್ಸ್ಟಿಗೆ 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಫಸ್ಟಿನ ಆರ್ಚಿದ್ದು ಎಂಡ್, ಸೆಕೆಂಡ್ ಆರ್ಚಿದ್ದು ಬಿಗಿನಿಂಗ್ ಆಗಿರ್ತದೆ. 3 ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಉಂಟಲ್ಲ, ಅದರ ಗ್ಯಾಪಲ್ಲಿ ಬಂದುಬಿಟ್ಟು ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇದು ಟೋಟಲ್ 5 ಸತಿ ಮಾಡಬೇಕು. 6ನೇದು ಇಲ್ಲಿ ಫಿಕ್ಸ್ ಆಗಿರ್ತದಲ್ಲ, ಅದಾಗಿರ್ತದೆ ನೋಡಿ. ಒಂದು ಸತಿ ನಾನು ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಇದೇ ರೀತಿಯಲ್ಲಿ ಪೂರ್ತಿ ವರ್ಕ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಡಬಲ್ ಕ್ರೋಶೆ ಮಾಡಿಕೊಳ್ಳೋದು, 3 ಚೈನ್ ಸ್ಟಿಚ್ ಹಾಕೋದು, ಪುನಃ ಒಂದು ಸತಿ ಡಬಲ್ ಕ್ರೋಶೆ, 3 ಚೈನ್ ಸ್ಟಿಚ್. ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ ವರ್ಕ್. ಇಲ್ಲಿ ನೋಡಿ 5 ಅಂತ ಕಂಪೇರ್ ಮಾಡಲಿಕ್ಕೆ ಇದು ಫಸ್ಟ್ ಇದನ್ನು ಕೂಡ ಸೇರಿಸ್ಕೋಬೇಕು. 1 2 3 4th 5th
ಲಾಸ್ಟಿಗೆ ನಾವು ಹಾಕ್ತೀವಲ್ಲ ಒಂದು ಡಬಲ್ ಕ್ರೋಶೆ, ಅದು 6th ಅಂತಲೇ ಕನ್ಸಿಡರ್. ಇಲ್ಲಿ ಕೂಡ ಹಾಗೆ 5 ಹಾಕಿದ್ವಿ ಫಸ್ಟ್ ಇದರಲ್ಲಿ, ಇದನ್ನೇ 6th ಅಂತ ಕಂಪೇರ್ ಮಾಡಿದ್ದು. ನೆಕ್ಸ್ಟಿಗೆ ಅವು ಅದನ್ನೇ ಫಸ್ಟ್ ಅಂತ ಕಂಪೇರ್ ಮಾಡಲಿಕ್ಕೆ. ಇಲ್ಲಿ ಇವಾಗ ನಾವು ವರ್ಕಿನ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಇಲ್ಲಿ 5 ಇದೆ ನೋಡಿ, ಇದು ಕೌಂಟ್ ಬೀಳ್ತದೆ. 1 2 3 4th 5th ಆಗಿದೆ. ಇನ್ನು ಇವಾಗ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಲಾಸ್ಟಿಗೆ ಗ್ಯಾಪ್ ಇತ್ತಲ್ವ, ಅಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿಕೊಳ್ತೀನಿ ನಾನು. 2ರಲ್ಲಿ ಒಂದು ಸತಿ, 2ರಲ್ಲಿ ಇನ್ನೊಂದು ಸತಿ. ಇಲ್ಲಿ ಒಂದು ಡಬಲ್ ಕ್ರೋಶೆ ಆಗಿದೆ. ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಲಾಸ್ಟಿದ್ದು, ಅದಕ್ಕಿಲ್ಲಿ ನಾವು 2 ಚೈನ್ ಸ್ಟಿಚ್ ಹಾಕಿ ಒಂದು ಕಂಬ ಇಟ್ಕೊಂಡಿದ್ದು, ಇಲ್ಲಿ 2 ಸತಿ ಡಬಲ್ ಕ್ರೋಶೆ ಹಾಕ್ಕೊಂಡಾಯಿತು. ಇನ್ನಿವಾಗ ಒಂದು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಾನಿಲ್ಲಿ ಗ್ಲೂ ಹಾಕಿಕೊಂಡು ಈ ಉಳಿದ ಥ್ರೆಡ್ಡನ್ನು ಕೂಡ ಸ್ಟಿಕ್ ಮಾಡಿಕೊಂಡಾಗಿದೆ. ಈ ರೀತಿಯಲ್ಲಿ ನಮ್ಮ ಡಿಸೈನ್ ಕಾಣಿಸ್ತದೆ ನೋಡಿ. ಇದಕ್ಕೆ ಇದು ವಿದೌಟು ಕುಚ್ಚಿದ್ದು ಡಿಸೈನ್ ಆಗಿರ್ತದೆ. ಇದನ್ನು ಯಾವುದಕ್ಕಾದರೂ ಸ್ಲೀವ್ಸಿಗೆಲ್ಲ ಬಾರ್ಡರ್ ಆಗಿಯೂ ಯೂಸ್ ಮಾಡ್ಬೋದು, ಇಲ್ಲ ಪಲ್ಲುವಿಗೆ ಟಸಲ್ಸ್ ಆಗಿಯೂ ಯೂಸ್ ಮಾಡಿಕೊಳ್ಬೋದು, ಕುಚ್ಚಿನಾಗೇನು. ಪ್ಲೀಟ್ಸ್ ಮಾಡಿ ಹಿಡಿದ್ರೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.